ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಶ್ರೀ ಕುಕಿಂಗ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಜಶ್ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೇಲಿನೇ ಯಾವ ಥರ ಗೋಬಿ ಮಂಚೂರಿಯನ್ನ ಮಾಡೋದು ಅಂತ ಹೇಳಿ ಸಿಂಪಲ್ಲಾಗಿ ಯಾವ ಥರ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಏನೆಲ್ಲ ಹಾಕಿಬಿಟ್ಟು ಮಾಡಬೇಕು ಅನ್ನೋದನ್ನ ನಾನು ನೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ತುಂಬ ಚೆನ್ನಾಗಿರುತ್ತೆ ಮನೇಲಿನೇ ಮಾಡಿದರೆ. ಸೊ ಬನ್ನಿ ಏನೆಲ್ಲ ಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಹಾಫ್ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜ್ ತೊಗೊಂಡಿದ್ದೀನಿ. ಕ್ಯಾಬೇಜಲ್ಲಿ ಚೆನ್ನಾಗಾಗುತ್ತೆ ಅಂತ ತೊಗೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಒಂದು 4-5 ಎಸಳು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಹಸಿ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಟೊಮ್ಯಾಟೊ ಕೆಚಪ್ ತೊಗೊಂಡಿದ್ದೀನಿ, ಸೋಯಾ ಸಾಸ್, ಆಮೇಲೆ ಕಾರ್ನ್ಫ್ಲೋರು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ. ಸೊ ನಮಗೆ ಯಾವ ಥರ ಬೇಕು ಆ ಥರ ಲೂಸ್ ಬೇಕಂದರೆ ಲೂಸ್ ತೊಗೋಬೋದು, ಅಥವಾ ಬಾಕ್ಸಲ್ಲಿ ಬೇಕಂದರೆ ಈ ಥರ ಚಿಕ್ಕ ಬಾಕ್ಸ್ ಸಿಗುತ್ತೆ ತೊಗೋಬೋದು. ಸೊ ಅದಾದಮೇಲೆ ಮೈದಾ ತೊಗೊಂಡಿದ್ದೀನಿ ನಾನು ಸ್ವಲ್ಪ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬೌಲಲ್ಲಿ ಮೈದಾ ಹಾಕಿಟ್ಟಿದ್ದೀನಿ. ಸೊ ಸ್ವಲ್ಪ ಸಾಕು ಅಂತ ಅಷ್ಟೇ ಹಾಕಿಟ್ಟಿದ್ದೀನಿ. ಸ್ವಲ್ಪ ಗರಂ ಮಸಾಲ ಫ್ಲೇವರ್ಗಂತ ಹೇಳಿ ಗರಂ ಮಸಾಲ ತೊಗೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಸಾಲ್ಟ್ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟ್ ಹಾಕೋಣ. ಆಮೇಲೆ ರೆಡ್ ಚಿಲ್ಲಿ ಪೌಡರ್. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಕಟ್ ಮಾಡ್ಕೊತಿದ್ದೀನಿ ಕ್ಯಾಬೇಜ್ನ. ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಸೊ ನೀವು ಯಾವ್ದು ಬೇಕಂದರೆ ಅದರಲ್ಲೂ ಮಾಡ್ಕೋಬೋದು. ಅಂದರೆ ಇವಾಗ ಈರುಳ್ಳಿದು ಗೋಬಿ ಮಂಚೂರಿಯನ್ ಮಾಡ್ತಾರೆ, ಅದಾದಮೇಲೆ ಗೋಬಿ ತಗೊಂಡು ಗೋಬಿಯಿಂದನೂ ಗೋಬಿ ಮಂಚೂರಿಯನ್ ಮಾಡ್ತಾರೆ, ಆಮೇಲೆ ಕ್ಯಾಬೇಜಲ್ಲೂ ಮಾಡ್ತಾರೆ. ಸೊ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ತಿನ್ನಬೇಕು ಅಂತ ಅನಿಸುತ್ತೆ ಅದರಲ್ಲೆಲ್ಲ ಮಾಡಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನಿಲ್ಲಿ ನಮಗೆ ಕ್ಯಾಬೇಜೇ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ನಾವು ಕ್ಯಾಬೇಜಲ್ಲಿ ಅವಾಗವಾಗ ಮಾಡ್ತಿರ್ತೀವಿ. ಸೊ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ನು ನಮಗೆ ಎಲ್ಲ ಇಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಕ್ಯಾಬೇಜಿಂದ ಒಂದು ಸತಿ ನೀವು ತಿಂದಿಲ್ಲ ಅಂದರೆ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಯಾವ ಥರ ಆಗುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ ನೀವು ಯಾವ ಥರ ನಾನು ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋತಿದ್ದೀನಿ. ಇನ್ನು ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಹೆಲ್ದಿ ಫುಡ್ಡು ನಾವೇ ಪ್ರಿಪೇರ್ ಮಾಡಿದ್ದೀವಿ ಅಂತ ಹೇಳಿ ಒಂದು ಖುಷಿ ಇರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಮನೆಯಲ್ಲೇ ಮಾಡ್ಕೋತೀವಿ. ಸೊ ಇದನ್ನು ಕಟ್ ಮಾಡಿದ್ದನ್ನ ಒಂದು ಬೌಲಿಗೆ ಹಾಕೋತೀನಿ. ನೋಡ್ತಾ ಇರ್ಬೋದು, ನಾನು ಕಟ್ ಮಾಡಿದ್ದನ್ನ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಇನ್ನೂ ಸ್ವಲ್ಪ ಇದೆಯಲ್ಲ, ಅದನ್ನು ಕೂಡ ಕಟ್ ಮಾಡ್ತೀನಿ ಇವಾಗ. ನೋಡ್ತಾ ಇರ್ಬೋದು, ಇವಾಗ ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬಾಲ್ ಆಗಬೇಕು ಅದು ನಾವು ಕಲಿಸಿದಾಗ. ಸೊ ನಾನಿಲ್ಲಿ ಸ್ವಲ್ಪ ತುಂಬ ಚಿಕ್ಕದೇನು ಮಾಡಿಲ್ಲ, ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ತುಂಬ ಚಿಕ್ಕ ಪೀಸ್ ಬೇಕಂದರೆ ತುಂಬ ಚಿಕ್ಕ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ಬಾಲ್ ಆಗಬೇಕು ಅದು ನಾವು ಫ್ರೈ ಮಾಡಿದರೆ. ಇದನ್ನ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮನೇಲಿ ನಾವೇ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಮಕ್ಕಳೆಲ್ಲನೂ ತಿಂತಾರೆ, ಚೆನ್ನಾಗಿರುತ್ತೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು. ಹೊರಗಡೆ ಫುಡ್ಡಿಂದ ನಾವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಎಲ್ಲರೂ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾಯಿದ್ದೀನಿ. ಸೊ ನಾನಿವಾಗ ಈರುಳ್ಳಿನ ಕಟ್ ಮಾಡ್ಕೋತಿದ್ದೀನಿ. ನೋಡ್ತಾ ಇರ್ಬೋದು, ಈರುಳ್ಳಿನ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋತೀನಿ. ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋತಿದ್ದೀನಿ ನಾನು ಇದನ್ನ ಈರುಳ್ಳಿನ. ಸೊ ಈರುಳ್ಳಿ ಕೂಡ 2 ಆದರೆ ಸಾಕು ಅಂತ ಹೇಳಿ ಹಾಕ್ತಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ನೀವು ಈರುಳ್ಳಿನೂ ಹಾಕ್ಕೊಂಡು ಮಾಡ್ಬೋದು. ಈವ್ನಿಂಗ್ ಟೈಮಲ್ಲೆಲ್ಲ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಗೋಬಿ ಮಂಚೂರಿಯನ್ನು. ಇದರಲ್ಲಿ ನಾವು ಯಾವುದೇ ಕಲರ್ನೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂತಂದರೆ ಮನೆಯಲ್ಲಿ ನಾವು ಮಾಡೋದ್ರಿಂದ ಹೆಲ್ದಿ ಆಗಿರಲಿ ಅಂತ ಹೇಳಿ ನಾನು ಯಾವುದೇ ಕಲರ್ ಆಗಲಿ ಅಥವಾ ಇನ್ನೇನು ಬೇರೆ ಫ್ಲೇವರ್ಸ್ ಆಗಲಿ ಹಾಕೋಕ್ಕೆ ಹೋಗಲ್ಲ. ನಾರ್ಮಲಾಗಿ ನಮ್ಮ ಮನೇಲಿ ಇರುವಂಥ ಸಾಸ್ಗಳನ್ನೆಲ್ಲ ತೊಗೊಂಡು ಹಾಕಿ ಸಿಂಪಲ್ಲಾಗಿ ಮಾಡೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ. ಸೊ ಇನ್ನೊಂದು ಈರುಳ್ಳಿನ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋತಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ. ಇನ್ನು ನಿಮಗೇನಾದರೂ ಬೇರೆ ಗೋಬಿಯಿಂದ ಅಥವಾ
ಈರುಳ್ಳಿಯಿಂದನೇ ಮಾಡುವಂಥ ಗೋಬಿ ಮಂಚೂರಿಯನ್ ಮಾಡ್ತಾರಲ್ವ ಆ ಥರ ಬೇಕಿದ್ದರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿಲ್ಲಿ ಸ್ವಲ್ಪ 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿನ 2. ಇದಾದಮೇಲೆ ಬೌಲಲ್ಲಿ ನಾನು ಕ್ಯಾಬೇಜ್ ಹಾಕಿದ್ನಲ್ವ, ಅದಕ್ಕೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. 1 ಸ್ಪೂನು ಗರಂ ಮಸಾಲಾನ ಹಾಕ್ತಿದ್ದೀನಿ. ನೋಡ್ತಾ ಇರ್ಬೋದು, 1 ಸ್ಪೂನ್ ಆದರೆ ಸಾಕು ಗರಂ ಮಸಾಲ. ನಾನಿಲ್ಲಿ ಮೈದಾ ಏನು ತೆಕ್ಕೊಂಡಿದ್ದೆಯಲ್ಲ ಅದನ್ನು ಹಾಕ್ತಿದ್ದೀನಿ. ಮೈದಾನ ನೋಡ್ಕೊಂಬಿಟ್ಟು ನೀವು ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಬಿಟ್ಟು ಹಾಕಿ. ನಾನಿಲ್ಲಿ ಸ್ವಲ್ಪ ಮೈದಾ ಸಾಕು ಅಂತ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ನಾನಿವಾಗ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಸೊ ನಮಗೆ ಯಾವ ಥರ ಎಷ್ಟು ಕ್ವಾಂಟಿಟಿ ಇದೆ ಅಂತ ಹೇಳಿ ನೋಡ್ಕೊಂಬಿಟ್ಟು ಹಾಕಬೇಕು. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ತಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ, ಟೇಸ್ಟಿಗೆ ಯಾವ ಥರ ಬೇಕು ಅಷ್ಟು. ನೋಡ್ತಾ ಇರ್ಬೋದು, 1 ಸ್ಪೂನ್ ಹಾಕ್ತಿದ್ದೀನಿ ನಾನು ಸಾಲ್ಟ್ನ. ಸೊ ಇದಿಷ್ಟು ಹಾಕಿ ಆದಮೇಲೆ ಕೊತ್ತಂಬರಿನ ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿಗೆ ಇರಲಿ ಅಂತ ಹೇಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡ್ರೆ ಈ ಮೈದಾ ಮತ್ತು ಕಾರ್ನ್ಫ್ಲವರು ಎಲ್ಲನೂ ನೀಟಾಗಿ ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೀಟಾಗಿ. ಫಸ್ಟ್ ಸ್ಪೂನಿಂದ ನಾವು ಕಲಿಸ್ಕೊಂಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ತೆಳುವಾಗೂ ಆಗಬಾರ್ದು ಇದು. ತುಂಬ ತೆಳು ಆದರೆ ಅದಾದಮೇಲೆ ಎಲ್ಲನೂ ಕೆಳಗಡೆ ಜಾರ್ಕೊಂಡು ಹೋಗಿಬಿಡುತ್ತೆ. ತುಂಬ ಗಟ್ಟಿ ಆದರೆ ಬಾಲ್ ಆಗೋಕ್ಕೆ ಕಷ್ಟ ಆಗಿಬಿಡುತ್ತೆ. ಸ್ವಲ್ಪ ನೋಡಿ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ಥರ ಕಲಿಸ್ತಿದ್ದೀನಿ ಅಂತ. ಇವಾಗ ನಾವು ಬಜ್ಜಿ ಎಲ್ಲ ಮಾಡ್ತಿರ್ತೀವಿ ಅಲ್ವಾ, ಸೊ ಅದಕ್ಕಿಂತ ಸ್ವಲ್ಪ ಅಷ್ಟಾದರೂ ಓಕೆ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಆದ್ರೂ ನಡೀತದೆ. ಬಾಲ್ ಆಗಬೇಕು ಒಟ್ಟಿನಲ್ಲಿ, ಆ ಥರ ನಾವು ಕಲಿಸ್ಕೊಬಿಡ್ಬೇಕು. ಸೊ ನೋಡ್ತಾ ಇರ್ಬೋದು, ನಾನಿಲ್ಲಿ ಫ್ರೈ ಮಾಡೋಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಇದನ್ನು ಚಿಕ್ಕ ಬೌಲ್ ಮಾಡ್ಕೊಂಡ್ಬಿಟ್ಟು ಹಾಕ್ತೀನಿ. ಇವಾಗ ಎಣ್ಣೆ ಕಾದಿದೆ, ಬೌಲ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ದೀನಿ. ಫ್ರೈ ಮಾಡ್ತೀನಿ. ಇವಾಗ ನೀಟಾಗಿ ಫ್ರೈ ಮಾಡಬೇಕು ಚೆನ್ನಾಗಿ. ನಿಮಗೆಲ್ಲರಿಗೂ ಈಸಿಯಾಗಿ ಇದು ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ನಾನು ಯಾವ ಥರ ಈಸಿಯಾಗಿ ನಮ್ಮ ಮನೆಯಲ್ಲೇ ಮಾಡೋದನ್ನ ಯಾವ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಇಲ್ಲಿ ನಾನು ಸ್ವಲ್ಪ ದಪ್ಪ ಕಟ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ಈ ಥರ ಕಾಣಿಸ್ತಿದೆ. ನೀವು ತುಂಬ ಚಿಕ್ಕ ಪೀಸ್ ಬೇಕು ಅಂತಂದರೆ ಚಿಕ್ಕ ಪೀಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಬೋದು. ಇದು ನೀಟಾಗಿ ಸ್ವಲ್ಪ ಬ್ರೌನ್ ಆಗಬೇಕು, ಆ ಥರ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನಿಮಗೆ ಚಿಕ್ಕ ಪೀಸ್ ಬೇಕು ಅಂತಂದರೆ, ತುಂಬ ಚಿಕ್ಕ ಪೀಸ್ ಬೇಕು ಅಂದ್ರೆ ಮಾಡಿಕೊಂಡು ಅದನ್ನು ನೀಟಾಗಿ ಬೌಲ್ ಮಾಡಿಕೊಂಡು ಅದನ್ನ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ದಪ್ಪ ಇಟ್ಟಿದ್ದೆ ಅಂತ ಹೇಳಿಬಿಟ್ಟು ಈ ಥರ ಕಾಣಿಸ್ತಿದೆ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಂಡು ತೆಗಿತೀನಿ. ನೋಡಿ, ಇವಾಗ ಇದಿಷ್ಟು ಗೋಬಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗಿದೆ. ಸೊ ನೋಡಿ, ಇಲ್ಲಿ ಕ್ರಿಸ್ಪಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಯಾವ ಥರ ಫ್ರೈ ಮಾಡಬೇಕು ಇನ್ನು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಸೊ ಇದಕ್ಕೆ ನಾನು 1 ಈರುಳ್ಳಿನ ಅದಕ್ಕೆ ಹಾಕಿದ್ದೆ ಕಲಿಸುವಾಗ. ಇನ್ನೊಂದು ಈರುಳ್ಳಿ ಇದು ಕಟ್ ಮಾಡಿದ್ದು ಅಷ್ಟು ಇಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ತಿದ್ದೀನಿ. ಸೊ ಇದ್ರ ಜೊತೆಗೆ ಹಸಿಮೆಣ್ಸಿಕಾಯಿನ ಹಾಕ್ತೀನಿ. ಇವಾಗ ಹಸಿಮೆಣ್ಸಿಕಾಯಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇವಾಗ. ಸೊ ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೂ ಕೂಡ ಹಾಕ್ತಿದ್ದೀನಿ. ಅದಕ್ಕೆ ಚೂರು ಹಾಕಿದ್ದೀನಿ, ಇದಕ್ಕೂ ಸ್ವಲ್ಪ ಚೂರು ಹಾಕ್ತಿದ್ದೀನಿ. ಸೊ ಇದನ್ನು ನೀಟಾಗಿ ನಾವು ಚೆನ್ನಾಗಿ ಇದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಬೇಕು ಇದು ಚೆನ್ನಾಗಿ. ನೀಟಾಗಿ ಫ್ರೈ ಆಯಿತು ಅಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಇದು ಕೂಡ ಫ್ರೈ ಆಗಿ ಕಲರ್ ಸ್ವಲ್ಪ ಬ್ರೌನ್ ಬಂದರೆ ನಡೀತದೆ. ಸ್ವಲ್ಪ ಈ ಥರ ಇದ್ರೂ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕು. ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೋಡ್ತಾ ಇರ್ಬೋದು ಇವಾಗ. ಸೊ ಇದಕ್ಕೂ ನಾವು ಕೊತ್ತಂಬರಿ ಹಾಕ್ಕೊಂಡ್ರೂ ನಡೀತದೆ. ನೀವು ಬೇಕಂದರೆ ಕೊತ್ತಂಬರಿನ ಇಲ್ಲಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಕೊತ್ತಂಬರಿ ಎಲ್ಲ ಏನೂ ಹಾಕೋಕ್ಕೆ ಹೋಗಿಲ್ಲ ಇದರಲ್ಲಿ. ಸೊ ಇದಕ್ಕೆ ನಾನು ಇವಾಗ ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳಿ ನೀಟಾಗಿ ತೋರಿಸ್ಕೊಡ್ತೀನಿ ನೋಡಿ.
1 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು, ಗರಂ ಮಸಾಲಾನ ಹಾಕಿ ಫ್ರೈ ಮಾಡ್ತೀನಿ ಇವಾಗ ನೀಟಾಗಿ ಇನ್ನೊಂದು ಸ್ವಲ್ಪ. ಸೊ ನಾವು ಎಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀವಿ ಅಷ್ಟು ನಮಗೆ ಟೇಸ್ಟ್ ಕೊಡುತ್ತೆ. ನಾವು ಬೇಗ ಬೇಗ ಹಾಕಿ ಬೇಗ ಬೇಗ ಮಾಡಿದರೆ ಅದಷ್ಟೊಂದು ಟೇಸ್ಟ್ ಕೊಡೋಲ್ಲ. ಇನ್ನು ನಾನು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಮಾತ್ರ ಸೋಯಾ ಸಾಸ್ನ ಹಾಕಿದ್ದೀನಿ. ಫುಲ್ 1 ಸ್ಪೂನ್ ಅಂತ ಅಲ್ಲ, ಒಂದು ಹಾಫ್ ಸ್ಪೂನ್ ಆದರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಟೊಮೆಟೊ ಕೆಚಪ್ನ ನಿಮಗೆ ಯಾವ ಥರ ತಿಕ್ಕಾಗಿ ಬೇಕೋ ಅಥವಾ ಒಂದು ಸ್ವಲ್ಪ ಫ್ರೈ ಅಂದರೆ ಸ್ವಲ್ಪ ಡ್ರೈ ಬೇಕಂದರೆ ಸ್ವಲ್ಪ ಹಾಕಿ, ಇಲ್ಲ ನಮಗೆ ಸ್ವಲ್ಪ ಫುಲ್ ಟೊಮೆಟೊ ಕೆಚಪ್ ಹಾಕಿ ಆಮೇಲೆ ಫ್ರೈ ಮಾಡಬೇಕು ಅನ್ನೋ ಥರ ಇದ್ದರೆ ಸ್ವಲ್ಪ ಈ ಥರ ಟೊಮೆಟೊ ಕೆಚಪ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನಾನಿಲ್ಲಿ ಟೊಮೆಟೊ ಕೆಚಪ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಫ್ರೈ ಮಾಡಿರುವಂಥ ಗೋಬಿನ ಹಾಕ್ತಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈವ್ನಿಂಗ್ ಟೈಮೆಲ್ಲ ನೀವು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವೇ ಮನೆಯಲ್ಲಿ ಮಾಡಿದ್ದೀವಿ ಅನ್ನೋ ಖುಷಿನೂ ಕೂಡ ಇರುತ್ತೆ. ಆಮೇಲೆ ಮನೇಲಿ ತಿನ್ನಬೇಕಾದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಫುಡ್ಡೆಲ್ಲ ನಾವು ತಿನ್ನೋಕ್ಕೆ ಅಯ್ಯೋ ಹೇಗೆ ತಿನ್ನೋದಪ್ಪ, ಏನೇನು ಹಾಕ್ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಅದೇ ಮನೆಯಲ್ಲೇ ಮಾಡಿದರೆ ನಮಗೆ ಯಾವುದು ಭಯ ಇರಲ್ಲ, ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಸೊ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ನಾನಿವಾಗ ತಿಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳಿ ಟೇಸ್ಟು. ನನಗಂತೂ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿರುತ್ತೆ ಅಂತ ಗೊತ್ತು. ಸೊ ನೀವು ಕೂಡ ಒಂದು ಸತಿ ಮಾಡಿ ನೋಡಿ ಇದನ್ನು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.